ಕಂಕನವಾಡಿ ಗ್ರಾಮದಲ್ಲಿ ಇದೊಂದು ಕೃಷ್ಣಾ ನದಿಯಲ್ಲಿ ನಡೆದಂತ ಅನಾಹುತಕ್ಕೆ ಸರ್ಕಾರ ಬಹಳ ನೇರವಾಗಿ ಹೊಣೆ ಆಗ್ಬೇಕಾಕತಿ. ಯಾಕಂದ್ರೆ ಈಗಾಗಲೇ 16 ವರ್ಷಗಳಿಂದ ನಮ್ಮ ಬೇಡಿಕೆ ಇರೋದ್ರಿಂದ ಯಾವ ಬೇಡಿಕೆಗೂ ಸರ್ಕಾರ ಸ್ಪಂದಿಸಿಲ್ಲ. ಆದ ಕಾರಣ ಈಗ ನಿನ್ನೆ ರಾತ್ರಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ನಮ್ಮಲ್ಲಿ ಏನಪ್ಪ ಅನಾಹುತಪ್ಪ ಅಂದ್ರೆ, ನಾವು ನದಿ ಒಳಗೆ 2 ಬೋಟ್ ಜೋಡಣೆ ಮಾಡಿಕೊಂಡು ವರ್ಷ ಒಂದು 10ರಿಂದ 15,000 ಟನ್ ಕಬ್ಬು ನಾವು ದಾಟಿಸುವಂತ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಪದೇ ಪದೇ ಅದನ್ನ ತಂದ ನಾವು ರೈತರ ಬದುಕಲಾಕಿದ ಒಂದು ದಾರಿ ಮಾಡ್ಕೊಂಡಿದ್ವಿ. ಆ ದಾರಿ ಮುಖಾಂತರ ನಾವು ಮಾಡ್ಲಕ್ಕಾಗೆ ಈಗ ಇವತ್ತಿನ ದಿನಮಾನದೊಳಗೆ ನಿನ್ನೆ ನಮ್ಮ ಬೋಟ್ ಒಂದು ನಡು ನೀರಲ್ಲಿ ಬಂದು ಒಡೆದು ಬಿಟ್ಟದ. ಆ ಬೋಟ್ ಒಡೆದ್ರದಿಂದ ಈ ಕಬ್ಬಿನ ಲೋಡ ಈ ನಾವು ಬೋಟ್ ನಡೆಸುವಂತ ವ್ಯಕ್ತಿ ಏನ್ ಮಾಡಿದ, ಒಂದು ಜಾಣತನದಿಂದ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ತಂದು ಒಂದು ದಡಕ್ಕೆ ಸೇರಿಸ್ಕಿಂದ ಕಬ್ಬಿನ ಗಾಡಿ ಕಬ್ಬಿನ ಟ್ರ್ಯಾಕ್ಟರ್ ಈ ದಾಂಡಿಗೆ ತಂದು ಕೇರಿಂದ ಅದನ್ನ ಸಹಾಯ ಮಾಡ್ಯಾರ ನಮಗೆ. ಆದ್ರೆ ಈ ಪ್ರಕಾರ ಇದನ್ನ ನಾವು 4-6 ವರ್ಷ ಆತು ನಾವು ಕೇಳ್ಕೊತಾನೆ ಪದೇ ಪದೇ ಎಲ್ಲರಿಗೂ ನಾವು ಇದು ಮಾಡಿದೀವಿ. ಎಲ್ಲರೂ ಸದನದಾಗ ಚರ್ಚೆಯನ್ನು ಮಾಡ್ಯಾರ, ಲಕ್ಷ್ಮಣ್ ಸಾವ್ಕಾರ ಮಾಡ್ಯಾರು, ಶರಣು ಸರ್ಕಾರ ಮಾಡ್ಯಾರು. ಆದ್ರೆ ಚರ್ಚೆದಾಗ ಅಷ್ಟೇ, ಆದ್ರೆ ಕ್ರಿಯಾ ಯಾವುದು ಪರಿಕ್ರಿಯೆ ಆಗವಲ್ದ. ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಮನವಿ ಮಾಡೋದು ಏನಂದ್ರೆ, ಈಗ ಆಗುವಂತ ಅನಾಹುತಕ್ಕೆ ಬಹಳ ಇದನ್ನ ನಮ್ಗೆ ದಿನ ಬಾಳೆನ ಇಲ್ಲೇ ಐತಿ. ಈ ಆಗುವಂತ ಅನಾಹುತ